ಈ 18 ವರ್ಷಗಳ ಹಿಂದಿಂದ ನಡೀತಿರುವಂತ IPL ಅಲ್ಲಿ ಗೆದ್ದಿರ್ಲಿಲ್ಲ, ಮೊದಲೇ ಬಾರಿ ಗೆದ್ದಿರುವಂತದ್ದು. ಆ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಇರೋದಕ್ಕೆ ಜನ ಮಾಡ್ತಾ ಇದಾರೆ. ಅದು ಇಡೀ ಪ್ರಪಂಚ ನೋಡ್ತಾ ಇದೆ, ಇಡೀ ಜನಕ್ಕೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಎಮೋಷನಲ್ ಆಗಿದ್ದಾರೆ ಜನ, ಬಿಟ್ರೆ ಏನೇನೋ ಆಗುತ್ತೆ. ಅದನ್ನ ತಡೆಯುವಂತದನ್ನ ಇವ್ರು ಒಂದು ನಯಾ ಪೈಸನು ಇವರು ಪ್ರಯತ್ನಗಳನ್ನ ಮಾಡ್ಲಿಲ್ಲ. ಇವ್ರು ಕ್ಯಾನ್ಸಲ್ ಮಾಡಿದ್ರು ಅಷ್ಟೇ, ಬಿಟ್ರೆ ಪ್ರೊಸೆಷನ್ ಕ್ಯಾನ್ಸಲ್ ಮಾಡಿದ್ರು ಬಿಟ್ರೆ ಅಲ್ಲೇನಾಗ್ಬೇಕು, KSE ಸ್ಟೇಡಿಯಂ ಹತ್ರ ಏನಾಗ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ. KSE ಅವ್ರ ಜೊತೆ ಕೂರ್ಲಿಲ್ಲ, RCB ಜೊತೆ ಕೂರ್ಲಿಲ್ಲ. ಹಾಗಾಗಿ ಇದ್ರೊಳಗೆ ಸೂಕ್ತವಾದಂತ ತನಿಖೆ ಆಗ್ಬೇಕು. ಯಾರೇ ತಪ್ಪಿತಸ್ಥರಿದ್ರು, ಇದು RCB ಇಂದ ಯಾರು ಫಸ್ಟ್ ಅದನ್ನ ಅಧಿಕೃತವಾಗಿ ಫಸ್ಟ್ ಟಿಕೆಟ್ ಏನೋ ಫ್ರೀ ಅಡ್ಮಿಷನ್ ಅಂತ ಒಂದು ಆಪ್ ನ ಮಾಡಿದ್ರು. 2.5 ಗಂಟೆಗೆ ಪ್ರಾರಂಭ ಆಯ್ತದು. 3:30 ಆದ್ರೂ ಆಪ್ ಅಲ್ಲಿ ಇನ್ನೂ ಓಪನ್ ಆಗಿರ್ಲಿಲ್ಲ. ಟಿಕೆಟ್ ಒಂದು ಫ್ರೀ ಪಾಸಸ್ ಅದನ್ನ ಆನ್ಲೈನ್ ತಗೊಳ್ಳಿ ಅಂತ. 3:30 ಅಷ್ಟೊತ್ತಿಗೆ ಅಲ್ಲಿ ಸಾವಿರಾರು ಜನ ಆ ಜಾಗದಲ್ಲಿದ್ರು ಆ ಫ್ರೀ ಪಾಸಸ್ ನ ತಗೊಳಕ್ಕೆ. ಅಲ್ಲಿ ಒಳಗಡೆ ಒಂದಷ್ಟು ಫ್ರೀ ಪಾಸಸ್. ಇದನ್ನ ಸರ್ಕಾರ ತಾನೇ ನೋಡ್ಬೇಕಾಗಿರೋದು, ಸರ್ಕಾರಕ್ಕೆ ತಾನೇ ಗೊತ್ತಾಗುವಂಥದ್ದು ಇದಕ್ಕೆ ಹೆಂಗ್ ಭದ್ರತೆಯನ್ನ ಕೊಡ್ಬೇಕು, ಯಾರನ್ನ ಅಲ್ಲಿ ಜೋಡಿಸ್ಬೇಕು ಅಂತ. ಹಾಗಾಗಿ ಇದ್ರೊಳಗಡೆ ಇಡೀ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು ಕ್ಷಮೆ ಅಂತ ಕೇಳಿದ್ರೆ ನಮ್ಮ ಗೃಹ ಸಚಿವರು, ನಾನು ಹೇಳೋದಾದ್ರೆ ಇದ್ರೊಳಗೆ ದೊಡ್ಡ ವೈಫಲ್ಯ ಸರ್ಕಾರದ ಯಾರು ಕಸ್ಟೋಡಿಯನ್ ಆಫ್ ದಿ ಸ್ಟೇಟ್, ನಮ್ CM ಅವರೇ ರಾಜೀನಾಮೆ ಕೊಟ್ರೆ ಮಾತ್ರ ಇದಕ್ಕೆ ಅವರಿಗೆ ಯಾರು 11 ನಿಜವಾಗ್ಲೂ ಅವರೆಲ್ಲರೂ ಎಷ್ಟು ಕ್ರಿಕೆಟ್ ನ ಏನೋ ಪ್ರೀತಿ ಮಾಡ್ತಾರೆ ಅಂತಹ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮತ್ತು DK ನಿನ್ನೆ ಶೋ ಕೊಟ್ಟಂತಹ DCM ಇಬ್ರು ರಾಜೀನಾಮೆಯನ್ನ ನಾನು ಕೇಳ್ತಾ ಇದ್ದೀನಿ. ಆಂಧ್ರದ್ದು ಉಲ್ಲೇಖ ಹೇಳಲೇಬೇಕು. ಅಲ್ಲು ಅರ್ಜುನ್ ಅವರು ಪ್ರೀಮಿಯರ್ ಶೋಗೆ ಹೋಗ್ತಾರೆ. ಆ ಪ್ರೀಮಿಯರ್ ಶೋ ಅಲ್ಲಿ ಒಂದ್ ಮಗು ತೀರೋಗುತ್ತೆ. ಅವಾಗ ಯಾರ ಮೇಲೆ FIR ಆಗುತ್ತೆ? ಅಲ್ಲಿನ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ? ಅವ್ರದೇ ತಪ್ಪು ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವಾಗ ಯಾರನ್ನ ಅರೆಸ್ಟ್ ಮಾಡ್ಬೇಕು ನಾವು? ಸರ್ಕಾರ ತಾನೇ ಇದನ್ನೆಲ್ಲ ಯೋಚನೆ ಮಾಡಿ ನೆನ್ನೆನೆ ಹೇಳ್ಬಿಡ್ಬೋದಿತ್ತು, ಇಲ್ಲ ನಮಗೆ ಕೊಡಕ್ಕಾಗಲ್ಲ, ಭದ್ರತೆ ಕೊಡಕ್ಕಾಗಲ್ಲ, ನಾವು ಬೆಂಗಳೂರಿಗೆ ಅವ್ರು ಬರೋದ್ ಬೇಡ ಸದ್ಯಕ್ಕೆ ಅಂತ ಹೇಳಿದ್ರೆ ಯಾರು ಏನ್ ಬರ್ತಿರ್ಲಿಲ್ಲ. ಸರ್ಕಾರದ್ದು ಏನು ಒಂದು ಇಂಟೆಲಿಜೆನ್ಸ್ ಫೇಲ್ಯೂರು, ಈ ಕಡೆ ಭದ್ರತೆ ಕೊಡೋದ್ರೊಳಗೆ ಫೇಲ್ಯೂರು. ಹಾಗಾಗಿ ಇಮಿಡಿಯೇಟ್ ಆಗಿ ಅವರು ರಾಜೀನಾಮೆಯನ್ನ ಕೊಡ್ಬೇಕು. ಯಾಕಂದ್ರೆ ನಮ್ ಗೃಹ ಮಂತ್ರಿಗಳಿಗೆ ರಾಜೀನಾಮೆ ಕೊಟ್ರೆ ಏನು ಬಿಟ್ರೆ ಏನು, ಅವ್ರು ಹಿಂಗೆ ಇರೋದು. ನಾವೇನ್ ಹೇಳಿದ್ರು ಬಿಡ್ರಿ BJP ಅವರಿಗೆ ಅದೇ ಕೆಲಸ, ನಮ್ಮ ಮೇಲೆ ಆರೋಪ ಮಾಡೋದಷ್ಟೇ ಅಂತ. ಎಂತ ಆರೋಪ? ಪ್ರೂವ್ಡ್ ಇದು ಆರೋಪನೇ ಅಲ್ಲ, ಇದು ಡೈರೆಕ್ಟ್ ಆಗಿ ನಿಮ್ ಕಣ್ಮುಂದೆನೆ ಕಾಣ್ತಾ ಇದೆ ಆಗ್ತಿರೋಂತ ಒಂದು ಅನ್ಯಾಯಗಳು.